ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ದಶಹರಾ ಸ್ತೋತ್ರ ಕಥನ ಎಂಬ 27ನೆಯ ಅಧ್ಯಾಯಕ್ಕೆ ಸ್ವಾಗತ. ಸ್ಕಂದನು ಹೇಳುತ್ತಾನೆ, ವಾರಾಣಸಿಯು ಆನಂದವನ್ನು ಬೀರುವ ಆನಂದ ಕಾರಣವೆಂದು ಮಹೇಶ್ವರನು ಹೇಳಿದ ಮಾತನ್ನು ಈಗ ಹೇಳುವೆನು. ಈಶ್ವರನು ಹೇಳುತ್ತಾನೆ, ತ್ರಿಭುವನ ಸುಂದರನು ಮಹಾಬಾಹುವೂ ಆದ ವಿಷ್ಣುವೆ, ಅವಿಮುಕ್ತ ಕ್ಷೇತ್ರವು ವಾರಾಣಸಿ ಎಂದು ಹೆಸರಾಗಲು ಕಾರಣವನ್ನು ಕೇಳು. ಸೂರ್ಯವಂಶದಲ್ಲಿ ಅತಿ ತೇಜಸ್ವಿಯು ಅತ್ಯಂತ ಧಾರ್ಮಿಕನೂ ಆದ ಭಗೀರಥ ರಾಜನು ತನ್ನ ಹಿಂದಿನವರಾದ ಸಗರ ಪುತ್ರರು ಅಶ್ವಮೇಧದ ಕುದುರೆಯೊಡನೆ ಕಪಿಲನ ಕ್ರೋಧಾಗ್ನಿಯಿಂದ ಬೂದಿಯಾದುದನ್ನು ಕೇಳಿ ಗಂಗೆಯನ್ನು ಪೂಜಿಸಲೆಳಸಿ ತಪಸ್ಸನ್ನು ಮಾಡಲು ನಿಶ್ಚಯಿಸಿ ಮಂತ್ರಿಗಳಲ್ಲಿ ರಾಜ್ಯಭಾರವನ್ನಿಟ್ಟು ಆ ಪಿತಾಮಹರನ್ನು ಉದ್ಧರಿಸಲು ಹಿಮಾಲಯಕ್ಕೆ ತೆರಳಿದನು. ವಿಷ್ಣುವೆ, ಬ್ರಾಹ್ಮಣನ ಶಾಪಾಗ್ನಿಯಿಂದ ದಗ್ಧರಾದವರನ್ನು, ಅತ್ಯಂತ ದುರವಸ್ಥೆಯನ್ನು ಹೊಂದಿದವರನ್ನು ಗಂಗೆಯನ್ನು ಬಿಟ್ಟು ಯಾವ ತೀರ್ಥವು ತಾನೇ ಸ್ವರ್ಗವನ್ನೇರಿಸುವುದು? ಆ ಗಂಗೆಯು ಅನೇಕ ಬ್ರಹ್ಮಾಂಡಗಳಿಗೆ ಆಧಾರವು, ಶುದ್ಧ ವಿದ್ಯಾರೂಪವು, ತ್ರಿಶಕ್ತಿ ಸ್ವರೂಪವು, ದಯಾಳುವು, ಆನಂದಾಮೃತಮಯವು, ಶುದ್ಧ ಧರ್ಮ ರೂಪವು, ಉತ್ತಮ ಪ್ರಕೃತಿಯು ಆದ ನನ್ನ ಶಿವಾತ್ಮಕ ಮೂರ್ತಿಯೂ ಆಗಿರುವುದು. ಜಗದ್ಧಾತ್ರಿಯು ಪರಬ್ರಹ್ಮ ಸ್ವರೂಪಿಣಿಯೂ ಆದ ಆ ಗಂಗೆಯನ್ನು ಪ್ರಪಂಚದ ರಕ್ಷಣೆಗಾಗಿ ಲೀಲೆಯಿಂದ ಧರಿಸುವೆನು. 3 ಲೋಕಗಳಲ್ಲಿರುವ ಪುಣ್ಯ ಕ್ಷೇತ್ರಗಳು, ತೀರ್ಥಗಳು, ಎಲ್ಲೆಡೆಯಲ್ಲಿರುವ ಧರ್ಮಗಳು, ದಕ್ಷಿಣಾ ಸಹಿತವಾದ ಸಮಸ್ತ ಯಜ್ಞಗಳು, ಸಮಸ್ತ ತಪಸ್ಸುಗಳು, 4 ಸಾಂಗ ವೇದಗಳು, ನಾನು ನೀನು ಬ್ರಹ್ಮನು ದೇವತೆಗಳ ಸಮೂಹವು, ಸಕಲ ಪುರುಷಾರ್ಥಗಳು, ವಿವಿಧ ಶಕ್ತಿಗಳು ಈ ಗಂಗೆಯಲ್ಲಿ ಸೂಕ್ಷ್ಮ ರೂಪದಿಂದ ಇರುವವು. ಗಂಗೆಯನ್ನು ಸೇವಿಸುವವನು ಸಕಲ ತೀರ್ಥಗಳಲ್ಲಿ ಮಿಂದವನು, ಸಮಸ್ತ ಯಜ್ಞಗಳಲ್ಲಿ ದೀಕ್ಷೆಗೊಂಡವನು, ಸಮಸ್ತ ವ್ರತಗಳನ್ನು ಆಚರಿಸಿದವನು ಆಗುವನು, ಮತ್ತು ತಪಸ್ಸನ್ನು ಆಚರಿಸಿದವನು, ಸಮಸ್ತ ದಾನಗಳನ್ನು ಇತ್ತವನು, ಯೋಗ ನಿಯಮವನ್ನು ಹೊಂದಿರುವವನು ಆಗುವನು. ಗಂಗೆಯಲ್ಲಿ ಮಿಂದವನು ಸಮಸ್ತ ವರ್ಣಾಶ್ರಮಗಳು, ವೇದಜ್ಞರು, ವೇದ ಶಾಸ್ತ್ರಾಸ್ತ್ರ ಪಾರಂಗತರು ಇವರಿಗಿಂತಲೂ ಉತ್ತಮನಾಗುವನು. ಗಂಗಾ ದರ್ಶನಗೈದವನು ಮನಸ್ಸು ವಾಕ್ ಶರೀರಗಳಿಂದ ಉಂಟಾದ ಬಹುವಿಧ ದೋಷಗಳಿಂದ ನಿಜವಾಗಿಯೂ ಪವಿತ್ರನಾಗುವನು. ಕೃತಯುಗದಲ್ಲಿ ಸಕಲ ತೀರ್ಥಗಳು, ತ್ರೇತಾಯುಗದಲ್ಲಿ ಪುಷ್ಕರವು, ದ್ವಾಪರ ಯುಗದಲ್ಲಿ ಕುರುಕ್ಷೇತ್ರವು, ಕಲಿಯುಗದಲ್ಲಿ ಗಂಗೆಯು ಉತ್ತಮವಾದವು. ಹರಿಯೇ, ನನ್ನ ಉತ್ತಮಾನುಗ್ರಹದಿಂದ ಉಂಟಾದ ಪೂರ್ವ ಜನ್ಮಗಳ ವಾಸನಾ ಬಲದಿಂದ ಗಂಗಾ ತೀರದಲ್ಲಿ ವಾಸವು ಲಭಿಸುವುದು. ಕೃತಯುಗದಲ್ಲಿ ಧ್ಯಾನವು, ತ್ರೇತಾಯುಗದಲ್ಲಿ ಧ್ಯಾನ ತಪಸ್ಸುಗಳು, ದ್ವಾಪರ ಯುಗದಲ್ಲಿ ಧ್ಯಾನ ತಪಸ್ಸು ಯಜ್ಞಗಳು, ಕಲಿಯುಗದಲ್ಲಿ ಕೇವಲ ಗಂಗೆಯು ಮೋಕ್ಷಕ್ಕೆ ಕಾರಣಗಳು. ಮರಣ ಕಾಲದವರೆಗೆ ಗಂಗಾ ತೀರವನ್ನು ತ್ಯಜಿಸಿದವನು ವೇದಾಂತಜ್ಞನು, ಯೋಗಿಯು ಯಾವಾಗಲೂ ಬ್ರಹ್ಮಚಾರಿಯೂ ಆಗುವನು. ಕಲಿಯುಗದಲ್ಲಿ ಪಾಪಬುದ್ಧಿಯುಳ್ಳವರಿಗೂ, ಪರದ್ರವ್ಯ ನಿರತರಿಗೂ, ವಿಧಿಯಿಲ್ಲದೆ ಕರ್ಮ ಮಾಡುವವರಿಗೂ ಗಂಗೆಯನ್ನು ಬಿಟ್ಟರೆ ಬೇರೆ ಸದ್ಗತಿ ಸಾಧನವಿಲ್ಲ. ದಾರಿದ್ರ್ಯ, ದುರ್ಮರಣ, ದುಸ್ವಪ್ನ, ದುಶ್ಚಿಂತೆ ಇವುಗಳು ಗಂಗೆಯೆಂದು ಜಪಿಸುವವರನ್ನು ಸಮೀಪಿಸುವುದಿಲ್ಲ. ವಿಷ್ಣುವೆ, ಗಂಗೆಯು ಸಕಲ ಪ್ರಾಣಿಗಳಲ್ಲಿ ಇಹಪರಗಳಲ್ಲಿ ಇಷ್ಟಾರ್ಥವನ್ನು ನೀಡುವವು. ಭಕ್ತಿಯನುಗುಣವಾಗಿ ಸಮಸ್ತ ಜಗತ್ತಿಗೂ ಹಿತವಾದುದು. ಹರಿಯೇ, ಕಲಿಯುಗದಲ್ಲಿ ಜ್ಞಾನ, ಯಜ್ಞ, ದಾನ, ತಪಸ್ಸು, ಯೋಗ, ಜಪ, ನಿಯಮ, ಯಮ ಇವುಗಳು ಗಂಗಾ ಸೇವೆಯ 1001 ಹೊಂದುವುದಿಲ್ಲ. ಅಷ್ಟಾಂಗ ಯೋಗ, ತಪಸ್ಸು, ಯಜ್ಞ ಇವುಗಳಿಂದೇನು ಪ್ರಯೋಜನ? ಗಂಗಾ ವಾಸವೇ ಬ್ರಹ್ಮಜ್ಞಾನಕ್ಕೆ ಕಾರಣವು. ಗಂಗಾ ಮಹಾತ್ಮ್ಯವನ್ನು ಅರಿತವನು ದೂರ ದೇಶದಲ್ಲಿದ್ದು ಅಯೋಗ್ಯನಾಗಿದ್ದರೂ ಗೋವಿಂದನ ಭಕ್ತನಾಗಿದ್ದರೆ ಗಂಗೆಯು ಪ್ರಸನ್ನಳಾಗುವಳು. ಶ್ರದ್ಧೆಯು ಸೂಕ್ಷ್ಮವಾದ ಉತ್ತಮ ಧರ್ಮವು, ಜ್ಞಾನವು, ತಪಸ್ಸು, ಸ್ವರ್ಗವು, ಮೋಕ್ಷವೂ ಆಗಿರುವುದು. ಈ ಶ್ರದ್ಧೆಯಿಂದ ಗಂಗೆಯು ಪ್ರಸನ್ನಳಾಗುವಳು. ಅಜ್ಞಾನ, ವಿಷಯಾಭಿಲಾಷೆ, ಲೋಭ ಮೊದಲಾದವುಗಳಿಂದ ಮೂಢ ಮನಸ್ಕರಾದ ಮಾನವರಿಗೆ ಧರ್ಮದಲ್ಲಿಯೂ ಗಂಗೆಯಲ್ಲಿಯೂ ವಿಶೇಷವಾಗಿ ಶ್ರದ್ಧೆಯುಂಟಾಗುವುದಿಲ್ಲ. ಹೊರಗಿನ ನೀರು ತೆಂಗಿನಕಾಯಿಯೊಳಗೆ ಹೇಗಿರುವುದೋ ಹಾಗೆಯೇ ಗಂಗೆಯು ಬ್ರಹ್ಮಾಂಡದ ಹೊರಗಿರುವ ಬ್ರಹ್ಮನೆಂಬ ನೀರುಳ್ಳದ್ದು. ಗಂಗೆಯಿಂದಲೂ ಗಂಗೆಗಿಂತಲೂ ಉತ್ತಮ ಲಾಭವು ಎಲ್ಲಿಯೂ ಇರುವುದಿಲ್ಲ. ಆದುದರಿಂದ ಗಂಗೆಯನ್ನು ಸೇವಿಸಬೇಕು. ಗಂಗೆಯೇ ಉತ್ತಮ ಪುರುಷನು. ಹರಿಯೇ, ಶಕ್ತಿಯುಳ್ಳವನು, ಜ್ಞಾನಿಯು, ಗುಣಶಾಲಿಯು, ದಾನ ಮಾಡುವವನು ಆಗಿದ್ದರೂ ಮಾನವನು ಗಂಗೆಯಲ್ಲಿ ಸ್ನಾನ ಮಾಡದಿದ್ದರೆ ಅವನ ಜನ್ಮವು ನಿಷ್ಫಲವು. ಕಲಿಯುಗದಲ್ಲಿ ಗಂಗೆಯನ್ನು ಭಜಿಸದವನ ಕುಲ, ವಿದ್ಯಾ, ಯಜ್ಞ, ತಪಸ್ಸು, ದಾನ ಇವುಗಳು ನಿಷ್ಫಲವಾದವು. ಗಂಗೆಯಲ್ಲಿ ಮಿಂದು ವಿಧಿಯಿಂದ ಪೂಜಿಸಿದ ಫಲವು ಗುಣಶಾಲಿಯಾದ ಸತ್ಪಾತ್ರನ ಪೂಜೆಯಿಂದ ಉಂಟಾಗುವುದಿಲ್ಲ. ನನ್ನ ತೇಜಸ್ಸುಳ್ಳದ್ದು
ನನ್ನ ವೀರ್ಯದಿಂದ ಕುಡಿದುದು ಆದ ಈ ಗಂಗೆಯು ಸಕಲ ದೋಷಗಳನ್ನು ಸುಡುವುದು, ಸಮಸ್ತ ಪಾಪಗಳನ್ನು ನೀಗಿಸುವುದು ಆಗಿರುವುದು. ಗಂಗಾ ಸ್ಮರಣೆಯಿಂದಲೇ ಪಾಪ ಸಮೂಹವೆಂಬ ಪಂಜರವು ವಜ್ರ ತಾಡಿತವಾದ ಪರ್ವತದಂತೆ ಅನೇಕ ಬಗೆಯಾಗಿ ಭಿನ್ನವಾಗುವುದು. ಗಂಗೆಗೆ ಹೋದವನು, ಅವನನ್ನು ಅನುಮೋದಿಸಿದವನು ಸಮ ಫಲವುಳ್ಳವರಾಗುವರು. ಭಕ್ತಿಯೇ ಈ ವಿಷಯದಲ್ಲಿ ಕಾರಣವು. ಹೋಗುತ್ತಾ, ನಿಲ್ಲುತ್ತಾ, ಜಪಿಸುತ್ತಾ, ಧ್ಯಾನಿಸುತ್ತಾ, ಭುಜಿಸುತ್ತಾ, ಜಾಗರಣೆಗೈಯುತ್ತಾ, ನಿದ್ರಿಸುತ್ತಾ, ಮಾತನಾಡುತ್ತಾ ಗಂಗೆಯನ್ನು ಸ್ಮರಿಸುವವನು ಸಂಸಾರ ಬಂಧದಿಂದ ಮುಕ್ತನಾಗುವನು. ಪಿತೃಗಳನ್ನು ಉದ್ದೇಶಿಸಿ ಭಕ್ತಿಯಿಂದ ಗಂಗೆಯಲ್ಲಿ ಪಾಯಸ, ಜೇನು, ತುಪ್ಪ, ಬೆಲ್ಲ, ಎಳ್ಳು ಇವುಗಳನ್ನು ಹಾಕಿದವನ ಪಿತೃಗಳು 100 ವರ್ಷಗಳ ಕಾಲ ತೃಪ್ತರಾಗಿ ವಿವಿಧೇಷ್ಟಗಳನ್ನು ಕೊಡುತ್ತಾರೆ. ಶಿವಲಿಂಗವನ್ನು ಪೂಜಿಸಿದರೆ ಪ್ರಪಂಚವನ್ನೇ ಪೂಜಿಸಿದಂತಾಗುವಂತೆ ಗಂಗಾ ಸ್ನಾನದಿಂದ ಸಕಲ ತೀರ್ಥ ಫಲವು ದೊರೆಯುವುದು. ಗಂಗೆಯಲ್ಲಿ ಮಿಂದು ನಿತ್ಯವೂ ಶಿವಲಿಂಗವನ್ನು ಅರ್ಚಿಸುವವನು ಒಂದೇ ಜನ್ಮದಲ್ಲಿ ಉತ್ತಮ ಮುಕ್ತಿಯನ್ನು ಪಡೆಯುವನು. ಅಗ್ನಿಹೋತ್ರ, ಯಜ್ಞ, ವ್ರತ, ದಾನ, ತಪಸ್ಸು ಇವುಗಳು ಗಂಗೆಯಲ್ಲಿರುವ ಲಿಂಗ ಪೂಜೆಯ ಕೋಟ್ಯಂಶಕ್ಕೂ ಸಮವಲ್ಲ. ಗಂಗಾ ಯಾತ್ರೆಗೆ ಹೋಗಲು ಸಂಕಲ್ಪಿಸಿ ಮನೆಯಲ್ಲಿ ಶ್ರಾದ್ದಾದಿಗಳನ್ನು ಮಾಡಿದವನ ಹಿಂದಿನ ಪಿತೃಗಳು ಆನಂದ ಪಡುವರು. ಪಾಪಗಳು ನಾವು ಎಲ್ಲಿಗೆ ಹೋಗೋಣ ಎಂದು ಲೋಭ ಮೋಹಗಳೊಡನೆ ಬಾರಿ ಬಾರಿಗೂ ಆಲೋಚಿಸುವವು. ಅವು ಇವನು ಗಂಗೆಗೆ ಹೋಗಿ ನಮ್ಮನ್ನು ನಾಶಗೊಳಿಸದಂತೆ ಪ್ರಯಾಣಕ್ಕೆ ಅಡ್ಡಿಯನ್ನು ಉಂಟು ಮಾಡುವೆವು ಎಂದು ಆಲೋಚಿಸುವವು. ಮನೆಯಿಂದ ಗಂಗಾ ಸ್ನಾನಕ್ಕಾಗಿ ಹೋಗುವವನ ಶರೀರದಿಂದ ಪಾಪಗಳು ಪ್ರತಿ ಹೆಜ್ಜೆಯಲ್ಲಿಯೂ ಆಶೆಯಿಲ್ಲದವುಗಳಾಗಿ ಹೊರಟು ಹೋಗುವವು. ಪುಣ್ಯವಂತನು ಪೂರ್ವಜನ್ಮ ಕೃತವಾದ ಸುಕೃತಗಳಿಂದ ಲೋಭಾದಿಗಳನ್ನು ತ್ಯಜಿಸಿ ಸಕಲ ವಿಘ್ನಗಳನ್ನು ದೂರ ಮಾಡಿ ಗಂಗೆಯನ್ನು ಸೇರುವನು. ಕ್ರಯ, ವಿಕ್ರಯ, ಸೇವೆ, ಕಾಮ ಇವುಗಳಲ್ಲಿ ಆಸಕ್ತನಾದವನು ಗಂಗೆಯಲ್ಲಿ ಮಿಂದರೆ ಸ್ವರ್ಗಲೋಕಕ್ಕೆ ತೆರಳುವನು. ಮನಸ್ಸಿಲ್ಲದೆ ಮುಟ್ಟಿದರೂ ಅಗ್ನಿಯು ಸುಡುವಂತೆ ಆಸಕ್ತಿಯಿಲ್ಲದೆ ಮಿಂದರು ಗಂಗೆಯು ಪಾಪವನ್ನು ದಹಿಸುವುದು. ಗಂಗೆಯನ್ನು ಸೇವಿಸದಿರುವವರೆಗೆ ಮನುಷ್ಯನು ಸಂಸಾರದಲ್ಲಿ ತೊಳಲುವನು. ಗಂಗೆಯನ್ನು ಸೇವಿಸಿದ ಪ್ರಾಣಿಯು ಸಂಸಾರ ಕ್ಲೇಶವನ್ನು ಕಾಣುವುದಿಲ್ಲ. ಸಂಶಯವಿಲ್ಲದೆ ಭಕ್ತಿಯಿಂದ ಗಂಗಾಜಲದಲ್ಲಿ ಮಿಂದ ಮಾನವನು ಮನುಷ್ಯ ಚರ್ಮವನ್ನು ಹೊದೆದ ದೇವತೆಯೇ ಸರಿ. ಗಂಗಾ ಸ್ನಾನಕ್ಕಾಗಿ ಉದ್ಯುಕ್ತನಾದವನು ಮಾರ್ಗ ಮಧ್ಯದಲ್ಲಿ ಮೃತನಾದರೂ ಗಂಗಾ ಸ್ನಾನದ ಫಲವನ್ನು ನಿಜವಾಗಿಯೂ ಪಡೆಯುವನು. ಗಂಗಾ ಮಹಾತ್ಮ್ಯವನ್ನು ಕೇಳುವವರು ಹೇಳುವವರು ಸಕಲ ಪಾಪ ಮುಕ್ತರಾಗುವರು. ವಿಷ್ಣುವೆ, ದುರ್ಬುದ್ಧಿಯುಳ್ಳವರು, ದುರ್ನಡತೆಯುಳ್ಳವರು, ಯುಕ್ತಿವಾದಿಗಳು, ಸಂಶಯಗ್ರಸ್ತರು ಮೋಹದಿಂದ ಗಂಗೆಯನ್ನು ಇತರ ನದಿಯಂತೆ ನೋಡುವರು. ಮಾನವರಿಗೆ ಈ ಜನ್ಮದಲ್ಲಿ ಇತರ ಜನ್ಮಗಳಲ್ಲೆಸಗಿದ ದಾನ, ತಪಸ್ಸು, ನಿಯಮ, ವ್ರತ ಇವುಗಳಿಂದ ಗಂಗೆಯಲ್ಲಿ ಭಕ್ತಿ ಉಂಟಾಗುವುದು. ಬ್ರಹ್ಮನು ಗಂಗಾ ಭಕ್ತರಿಗಾಗಿ ಅಮರಾವತಿ ಮೊದಲಾದವುಗಳಲ್ಲಿ ಸೌಧಗಳನ್ನು, ಸುಖ ಭೋಗಗಳನ್ನು ನಿರ್ಮಿಸಿರುವನು. ಗಂಗೆಯ ಜಲದಲ್ಲಿ ಅಷ್ಟಸಿದ್ಧಿಗಳು, ಸಿದ್ಧಲಿಂಗಗಳು, ಸ್ಪರ್ಶಲಿಂಗಗಳು, ರತ್ನ ನಿರ್ಮಿತವಾದ ಅರಮನೆಗಳು, ಚಿಂತಾಮಣಿಗಳು ಕಲಿಯ ಪಾಪದ ಭಯದಿಂದ ಇರುವವು. ಆದ್ದರಿಂದ ಕಲಿಯುಗದಲ್ಲಿ ಇಷ್ಟಸಿದ್ಧಿಯನ್ನೀಯುವ ಗಂಗೆಯನ್ನು ಸೇವಿಸಬೇಕು. ಗಂಗೆಯ ದರ್ಶನದಿಂದ ಸೂರ್ಯೋದಯವಾಗಲು ಕತ್ತಲೆಯಂತೆಯೂ, ವಜ್ರಪಾತದ ಭಯದಿಂದ ಪರ್ವತಗಳಂತೆಯೂ, ಗರುಡನ ದರ್ಶನದಿಂದ ಸರ್ಪಗಳಂತೆಯೂ, ಗಾಳಿಯಿಂದ ಹೊಡೆಯಲ್ಪಟ್ಟ ಮೇಘಗಳಂತೆಯೂ, ತತ್ವಜ್ಞಾನದಿಂದ ಅಜ್ಞಾನದಂತೆಯೂ, ಸಿಂಹವನ್ನು ನೋಡಿ ಮೃಗಗಳಂತೆಯೂ ಸಮಸ್ತ ಪಾಪಗಳು ನಾಶವಾಗುವವು. ದಿವ್ಯೌಷಧಗಳಿಂದ ರೋಗದಂತೆಯೂ, ಲೋಭದಿಂದ ಗುಣಗಳಂತೆಯೂ, ಆಳವಾದ ಮಡುವಿನಲ್ಲಿ ಸ್ನಾನ ಮಾಡುವುದರಿಂದ ಗ್ರೀಷ್ಮ ಕಾಲದ ಉಷ್ಣದಂತೆಯೂ, ಬೆಂಕಿಯ ಕಿಡಿಗಳಿಂದ ಹತ್ತಿಯ ರಾಶಿಯಂತೆಯೂ, ಗಂಗಾ ಜಲದ ಸ್ಪರ್ಶದಿಂದ ದೋಷಗಳೆಲ್ಲ ಕೂಡಲೇ ನಾಶವಾಗುವವು. ಕೋಪದಿಂದ ತಪಸ್ಸಿನಂತೆಯೂ, ಕಾಮದಿಂದ ಬುದ್ಧಿಯಂತೆಯೂ, ಅನೀತಿಯಿಂದ ಸಂಪತ್ತಿನಂತೆಯೂ, ಅಹಂಕಾರದಿಂದ ವಿದ್ಯೆಯಂತೆಯೂ, ದಂಭ, ವಂಚನೆ, ಮಾಯಗಳಿಂದ ಧರ್ಮದಂತೆಯೂ ಗಂಗೆಯನ್ನು ನೋಡಿದ ಕೂಡಲೇ ಪಾಪಗಳು ನಶಿಸುವವು. ಮಿಂಚಿನಂತೆ ಚಂಚಲವು ದುರ್ಲಭವೂ ಆದ ಮನುಷ್ಯನ ಜನ್ಮವನ್ನಂತೂ ಗಂಗೆಯನ್ನು ನೋಡುವವನು ಜ್ಞಾನ ಪಾರಂಗತನಾಗುವನು. ಪ್ರಪಂಚದಲ್ಲಿ ಪಾಪರಹಿತರಾದ ಮಾನವರು ಗಂಗೆಯನ್ನು ಪರಂಜ್ಯೋತಿ ಸ್ವರೂಪಿಣಿಯನ್ನಾಗಿಯೂ ಸಹಸ್ರ ಸೂರ್ಯನಂತೆ ಇರುವವಳನ್ನಾಗಿಯೂ ನೋಡುವರು. ಪಾಪದಿಂದ ಮುಚ್ಚಿದ ಕಣ್ಣುಗಳುಳ್ಳ ನಾಸ್ತಿಕರು ಗಂಗೆಯನ್ನು ಸಾಮಾನ್ಯವಾದ ನೀರಿನಿಂದ ತುಂಬಿದ ಸಾಮಾನ್ಯ ನದಿಯಂತೆ ನೋಡುವರು. ಸಂಸಾರವನ್ನು ನೀಗಿಸುವ ನಾನು ಜನರಲ್ಲಿ ದಯೆಯಿಂದ ಸ್ವರ್ಗಕ್ಕೆ ಗಂಗೆಯ ಅಲೆಯ ರೂಪವಾದ ಮೆಟ್ಟಿಲನ್ನು ನಿರ್ಮಿಸಿರುವೆನು. ಪವಿತ್ರವಾದ ಗಂಗೆಯ ದಡದಲ್ಲಿ ಸಮಸ್ತ ಕಾಲ ದೇಶಗಳು ಶುಭಕರವಾಗಿರುವವು. ಸಕಲ ಜನರು ದಾನಪಾತ್ರರೇ ಆಗಿರುವರು. ಯಜ್ಞಗಳಲ್ಲಿ ಅಶ್ವಮೇಧದಂತೆಯೂ, ಪರ್ವತಗಳಲ್ಲಿ ಹಿಮಾಲಯದಂತೆಯೂ, ವ್ರತಗಳಲ್ಲಿ ಸತ್ಯದಂತೆಯೂ, ದಾನಗಳಲ್ಲಿ ಅಭಯದಂತೆಯೂ,
ತಪಸ್ಸುಗಳಲ್ಲಿ ಪ್ರಾಣಾಯಾಮದಂತೆಯೂ, ಮಂತ್ರಗಳಲ್ಲಿ ಪ್ರಣವದಂತೆಯೂ, ಧರ್ಮಗಳಲ್ಲಿ ಅಹಿಂಸೆಯಂತೆಯೂ, ಇಷ್ಟ ವಸ್ತುಗಳಲ್ಲಿ ಸಂಪತ್ತಿನಂತೆಯೂ, ವಿದ್ಯೆಗಳಲ್ಲಿ ಬ್ರಹ್ಮವಿದ್ಯೆಯಂತೆಯೂ, ಹೆಂಗಸರಲ್ಲಿ ಗೌರಿಯಂತೆಯೂ, ಸಕಲ ದೇವತೆಗಳಲ್ಲಿ ಪುರುಷೋತ್ತಮನಾದ ನಿನ್ನಂತೆಯೂ, ಸಕಲ ಪಾತ್ರರಲ್ಲಿಯೂ ಶಿವಭಕ್ತನಂತೆಯೂ ಗಂಗಾ ತೀರ್ಥವು ಸರ್ವ ತೀರ್ಥಗಳಲ್ಲಿಯೂ ಉತ್ತಮವಾದುದು. ವಿಷ್ಣುವೆ, ನಮ್ಮೀರ್ವರಲ್ಲಿ ಭೇದವನ್ನೆಣಿಸದ ಪಾಶುಪತೋತ್ತಮನಾದ ಜ್ಞಾನಿಯನ್ನು ಶಿವಭಕ್ತನೆಂದು ತಿಳಿಯಬೇಕು. ಪುಣ್ಯ ನದಿಯಾದ ಈ ಗಂಗೆಯು ಪಾಪವೆಂಬ ಧೂಳಿಗೆ ಸುಂಟರ ಗಾಳಿಯು, ಪಾಪವೆಂಬ ಮರಕ್ಕೆ ಕೊಡಲಿಯು, ಪಾಪವೆಂಬ ಕಟ್ಟಿಗೆಗೆ ಕಾಳ್ಗಿಚ್ಚು ಆಗಿರುವುದು. ಅನೇಕ ರೂಪರಾದ ಪಿತೃಗಳು ಗಂಗೆಯಲ್ಲಿ ಸ್ನಾನ ಮಾಡುವವನು ಮಿಂದು ಶ್ರದ್ಧೆಯಿಂದ ದೇವರ್ಷಿಗಳನ್ನು, ದೀನಾನಾಥ ದುಃಖಿತರನ್ನು ತರ್ಪಣೋದಕದಿಂದ ತೃಪ್ತಿಗೊಳಿಸುವವನು, ಶಿವ ವಿಷ್ಣುಗಳನ್ನು ಸಮರೆಂದು ಭಾವಿಸುವವನು, ಅವರ ಆಲಯವನ್ನು ಕಟ್ಟಿಸುವವನು, ಅದನ್ನು ಗುಡಿಸುವವನು ಆದ ಪುತ್ರನು ತಮ್ಮ ವಂಶದಲ್ಲಿ ಜನಿಸಿಯಾನೆ ಎಂದು ಹಂಬಲಿಸುತ್ತಿರುವರು. ಮಾನವನು ಪಶು ಪಕ್ಷಿ ಜಾತಿಗಳಲ್ಲಿ ಜನಿಸಿದ್ದರೂ ಬುದ್ಧಿಪೂರ್ವಕವಾಗಿಯಾಗಲಿ ಅಲ್ಲದೆಯಾಗಲಿ ಗಂಗೆಯಲ್ಲಿ ಮೃತನಾದರೆ ನರಕವನ್ನು ನೋಡುವುದಿಲ್ಲ. ಗಂಗೆಯ ದಡದಲ್ಲಿ ವಾಸಿಸುತ್ತಾ ಆ ಗಂಗೆಯನ್ನು ಬಹುಮಾನಿಸದೆ ಇತರ ತೀರ್ಥಗಳನ್ನು ಹೊಗಳುವವರು ನರಕವನ್ನೈದುವರು. ನನ್ನನ್ನು ನಿನ್ನನ್ನು ಗಂಗೆಯನ್ನು ದ್ವೇಷಿಸುವ ನೀಚ ಪುರುಷನು ತನ್ನವರೆಲ್ಲರೊಡನೆ ಘೋರ ನರಕಕ್ಕೆ ತೆರಳುವನು. 60,000 ಶಿವಗಣಗಳು ಯಾವಾಗಲೂ ಪಾಪಿಗಳಾದ ಅಭಕ್ತರ ವಾಸಕ್ಕೆ ಅಡ್ಡಿ ಮಾಡುತ್ತಾ ಗಂಗೆಯನ್ನು ರಕ್ಷಿಸುತ್ತಿರುವವು. ಆ ಗಣಗಳು ಪಾಪಿಗಳ ಮನಸ್ಸನ್ನು ಕಾಮ, ಕ್ರೋಧ, ಲೋಭ, ಮೋಹ ಮೊದಲಾದ ತೀಕ್ಷ್ಣ ಬಾಣಗಳಿಂದ ಕೆಡಿಸಿ ಅವರ ವಾಸವನ್ನು ನಿರೋಧಿಸುತ್ತವೆ. ಗಂಗೆಯನ್ನು ಆಶ್ರಯಿಸಿದವನು ಮುನಿಯು, ಪಂಡಿತನು, ಚತುರ್ವಿಧ ಪುರುಷಾರ್ಥಗಳಲ್ಲಿ ಕೃತಕೃತ್ಯನೂ ಆಗಿರುವನೆಂದು ತಿಳಿಯಬೇಕು. ಗಂಗೆಯಲ್ಲಿ ಒಂದು ಸಾರಿ ಮಿಂದವನು ಅಶ್ವಮೇಧ ಯಾಗದ ಫಲವನ್ನು ಪಡೆಯುವನು. ಪಿತೃಗಳಿಗೆ ತರ್ಪಣಗೈದವನು ಅವರನ್ನು ನರಕ ಸಮುದ್ರದಿಂದ ಉದ್ಧರಿಸುವನು. ಗಂಗೆಯಲ್ಲಿ ಒಂದು ತಿಂಗಳು ಎಡಬಿಡದೆ ಮಿಂದ ಪುಣ್ಯವಂತನು ಇಂದ್ರನಿರುವವರೆಗೆ ತನ್ನ ಹಿಂದಿನವರೊಡನೆ ಇಂದ್ರಲೋಕದಲ್ಲಿ ವಾಸ ಮಾಡುವನು. 1 ವರ್ಷ ಎಡಬಿಡದೆ ಗಂಗೆಯಲ್ಲಿ ಮಿಂದ ಪುಣ್ಯವಂತನು ವಿಷ್ಣುಲೋಕವನ್ನು ಹೊಂದಿ ಸುಖವಾಗಿ ವಾಸಿಸುವನು. ಬದುಕಿರುವವರೆಗೆ ಪ್ರತಿದಿನವೂ ಗಂಗೆಯಲ್ಲಿ ಮಿಂದವನು ಜೀವನ್ಮುಕ್ತನೇ ಆಗುವನು. ಅವನು ದೇಹಾವಸಾನದಲ್ಲಿ ಮುಕ್ತನೇ ಆಗುವನು. ಜಾಹ್ನವಿ ಜಲದಲ್ಲಿ ಸ್ನಾನ ಮಾಡಲು ತಿಥಿ ನಕ್ಷತ್ರ ಪರ್ವಾದಿಗಳನ್ನು ನೋಡಬೇಕಾಗಿರುವುದಿಲ್ಲ. ಅಲ್ಲಿ ಸ್ನಾನ ಮಾಡುವುದರಿಂದಲೇ ಸಂಚಿತ ಪಾಪವೆಲ್ಲ ಪರಿಹಾರವಾಗುವುದು. ಸುಖವಾಗಿ ಸೇವಿಸಲರ್ಹವಾದ ಭಾಗೀರಥಿ ತೀರವನ್ನು ಸೇವಿಸದ ಪಂಡಿತನು ಮೂರ್ಖನೇ ಆಗುವನು, ಶಕ್ತನು ಅಶಕ್ತನೇ ಆಗುವನು. ಗಂಗೆಯನ್ನು ಸೇವಿಸದಿದ್ದರೆ ರೋಗವಿಲ್ಲದ ಆಯುಷ್ಯದಿಂದಲೂ, ವಿಕಾಸಗೊಳ್ಳುವ ಸಂಪತ್ತಿನಿಂದಲೂ, ಶುದ್ಧವಾದ ಬುದ್ಧಿಯಿಂದಲೂ ಏನು ಪ್ರಯೋಜನ? ಗಂಗಾ ಮೂರ್ತಿಗೆ ದೇವಾಲಯವನ್ನು ನಿರ್ಮಿಸಿದವನು ಸುಖಗಳನ್ನು ಅನುಭವಿಸಿ ಮರಣಾನಂತರದಲ್ಲಿ ಗಂಗೆಯ ಲೋಕವನ್ನು ಹೊಂದುವನು. ನಿತ್ಯವೂ ವಿಶ್ವಾಸದಿಂದ ಗಂಗೆಯ ಮಹಿಮೆಯನ್ನು ಕೇಳಿ ಪೌರಾಣಿಕನನ್ನು ಧನದಿಂದ ಸಂತೋಷಗೊಳಿಸುವವನು ಗಂಗಾ ಸ್ನಾನದ ಫಲವನ್ನು ಪಡೆಯುವನು. ಗಂಗಾ ಜಲದಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದವನ ಪಿತೃಗಳು ನರಕದಲ್ಲಿದ್ದರೂ ತೃಪ್ತರಾಗುವರು. 8 ಸಾರಿ ಮಂತ್ರಗಳಿಂದ ಜಪಿಸಿ ಬಟ್ಟೆಯಿಂದ ಶೋಧಿಸಿದ ಸುಗಂಧಯುತವಾದ ಗಂಗಾ ಜಲದಿಂದ ಭಗವಂತನಾದ ನನಗೆ ಮಾಡಿದ ಅಭಿಷೇಕವು ಘೃತಾಭಿಷೇಕಕ್ಕಿಂತಲೂ ಅಧಿಕವಾಗುವುದು. ಮಗಧ ದೇಶದ ಪ್ರಸ್ಥ ಪರಿಮಾಣದ ತಾಮ್ರ ಪಾತ್ರೆಯಲ್ಲಿ 8 ದ್ರವ್ಯಗಳಿಂದ ಕೂಡಿದ ಗಂಗಾ ಜಲದಿಂದ 1 ಸಾರಿ ಪಿತೃಗಳೊಡನೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವವನು ಅತ್ಯಂತ ತೇಜಸ್ಸುಳ್ಳ ವಿಮಾನದಿಂದ ಸೂರ್ಯಲೋಕವನ್ನು ಸೇರಿ ಪೂಜ್ಯನಾಗುವನು. ನೀರು, ದರ್ಭಾಗ್ರಗಳು, ಜೇನುತುಪ್ಪ, ಗೋವಿನ ಹಾಲು, ಮೊಸರು, ತುಪ್ಪ, ಕೆಂಪು ಕಣಗಲೆ ಹೂವು, ಕೆಂಪು ಗಂಧ ಇವುಗಳಿಂದ ಕೂಡಿರುವುದು ಸೂರ್ಯನನ್ನು ಸಂತೋಷಗೊಳಿಸುವ ಅಷ್ಟಾಂಗಾರ್ಘ್ಯವು. ಎಲೈ ವಿಷ್ಣುವೆ, ಈ ಅರ್ಘ್ಯವನ್ನು ಬೇರೆ ನೀರಿಗಿಂತ ಗಂಗಾ ಜಲದಿಂದ ಕೊಟ್ಟರೆ ಕೋಟಿಯಷ್ಟು ಹೆಚ್ಚು ಫಲವು ದೊರೆಯುವುದು. ವಿದ್ವಾಂಸನು ತನ್ನ ಶಕ್ತಿಯನುಸಾರ ಗಂಗಾ ತೀರದಲ್ಲಿ ದೇವಾಲಯವನ್ನು ಕಟ್ಟಿಸಿದರೆ ಇತರ ತೀರ್ಥಗಳಲ್ಲಿ ಪ್ರತಿಷ್ಠೆ ಮಾಡಿದ್ದಕ್ಕಿಂತ ಕೋಟಿಯಷ್ಟು ಅಧಿಕ ಫಲವು ಲಭಿಸುವುದು. ಅಶ್ವತ್ಥ, ಆಲ, ಮಾವು ಮೊದಲಾದ ವೃಕ್ಷಗಳನ್ನು ಬೆಳೆಸುವುದರಿಂದಲೂ, ಬಾವಿ, ಕೊಳ, ಕೆರೆ, ಅರವಟ್ಟಿಗೆಗಳನ್ನು ನಿರ್ಮಿಸುವುದರಿಂದಲೂ ಉಂಟಾಗುವ ಫಲವು ಗಂಗಾ ದರ್ಶನದಿಂದ ಆಗುವುದು. ಪುಷ್ಪೋದ್ಯಾನಾದಿಗಳನ್ನು ನಿರ್ಮಿಸುವುದಕ್ಕಿಂತಲೂ ಗಂಗಾ ಸ್ಪರ್ಶವು ಅಧಿಕವಾದುದು. ನಿಯಮದಿಂದ ಮಾಡುವ ಕನ್ಯಾ, ಗೋವು, ಅನ್ನದಾನಗಳ ಪುಣ್ಯಕ್ಕಿಂತಲೂ ಗಂಗೆಯ ಗಂಡೂಷ ಪಾನದಿಂದ 100ರಷ್ಟು ಅಧಿಕ ಪುಣ್ಯವು ದೊರೆಯುವುದು. ಗಂಗಾಮೃತ ಪಾನದಿಂದ ಸಹಸ್ರ ಚಾಂದ್ರಾಯಣ ವ್ರತದ ಪುಣ್ಯಕ್ಕಿಂತ ಅಧಿಕವಾದ ಫಲವು ಉಂಟಾಗುವುದು. ಭಕ್ತಿಯಿಂದ ಗಂಗೆಯಲ್ಲಿ ಮಿಂದುದಕ್ಕೆ ಸಾಟಿಯಾದ ಬೇರೆ ಯಾವ ಫಲವನ್ನು ಹೇಳಲಿ? ಶಾಶ್ವತ ಸ್ವರ್ಗವಾಸವಾಗಲಿ ಮೋಕ್ಷವಾಗಲಿ ದೊರೆಯುವುದು. ಗಂಗೆಯ ಪಾದುಕಾ ದ್ವಯವನ್ನು ಯಾವಾಗಲೂ ಅರ್ಚಿಸಿದ ಮಾನವನು
ಆಯಸ್ಸು, ಪುಣ್ಯ, ಧನ, ಪುತ್ರ, ಸ್ವರ್ಗ, ಮೋಕ್ಷ ಇವುಗಳನ್ನು ಪಡೆಯುವನು. ಕಲಿದೋಷವನ್ನು ನಿವಾರಿಸುವ ಗಂಗೆಗೆ ಸಮಾನವಾದ ತೀರ್ಥವಿಲ್ಲ. ಹರಿಯೇ, ಅಂತೆ ಅವಿಮುಕ್ತಕ್ಕೆ ಸಮವಾದ ಮುಕ್ತಿ ಕ್ಷೇತ್ರವಿಲ್ಲ. ಯಮಕಿಂಕರರು ಗಂಗಾ ಸ್ನಾನದಲ್ಲಿ ನಿರತನಾದ ಮಾನವನನ್ನು ನೋಡಿ, ಸಿಂಹವನ್ನು ನೋಡಿ ಮೃಗಗಳು ಓಡುವಂತೆ 10 ದಿಕ್ಕುಗಳಿಗೂ ಓಡುವರು. ಗಂಗೆಯನ್ನು ಸೇವಿಸುವವನು, ಗಂಗೆಯ ದಡದಲ್ಲಿ ವಾಸಿಸುವವನು ಆದ ಮಾನವನ ಪೂಜೆಯನ್ನು ವಿಧಿಪೂರ್ವಕವಾಗಿ ಮಾಡಿದವನು ಅಶ್ವಮೇಧ ಯಾಗದ ಫಲವನ್ನು ಹೊಂದುವನು. ಗಂಗಾ ತಟದಲ್ಲಿ ಗೋವು, ಭೂಮಿ, ಸುವರ್ಣಗಳನ್ನು ಭಕ್ತಿಯಿಂದ ದಾನ ಮಾಡಿದ ಮಾನವನು ದುಃಖದಿಂದ ತುಂಬಿರುವ ಸಂಸಾರದಲ್ಲಿ ಮರಳಿ ಜನಿಸುವುದಿಲ್ಲ. ಗಂಗಾ ತೀರದಲ್ಲಿ ವಸ್ತ್ರದಾನದಿಂದ ದೀರ್ಘಾಯುಷ್ಯವು, ಪುಸ್ತಕ ದಾನದಿಂದ ಜ್ಞಾನವು, ಅನ್ನದಾನದಿಂದ ಸಂಪತ್ತು, ಕನ್ಯಾದಾನದಿಂದ ಕೀರ್ತಿಯು ದೊರೆಯುವುದು. ಇತರ ಕಡೆಗಳಲ್ಲಿ ಮಾಡಿದ ವ್ರತ, ದಾನ, ಜಪ, ತಪಸ್ಸುಗಳೆಲ್ಲ ಗಂಗಾ ತಟದಲ್ಲಿ ಕೋಟಿಯಷ್ಟು ಹೆಚ್ಚುವವು. ವಿಷ್ಣುವೆ, ಗಂಗಾ ತೀರದಲ್ಲಿ ಕರುವಿನಿಂದ ಸಹಿತವಾದ ಧೇನುವನ್ನು ವಿದ್ಯುಕ್ತವಾಗಿ ದಾನ ಮಾಡಿದವನು ಗೋರೋಮ ಸಂಖ್ಯೆಯಷ್ಟು ಕಾಲ ಸಮಸ್ತ ಸಮೃದ್ಧಿಯುಳ್ಳವನಾಗುವನು. ಕಾಮಧೇನುವನ್ನು ದಾನ ಮಾಡುವುದರಿಂದ ಮಾನವನು ಗೋಲೋಕದಲ್ಲಾಗಲಿ ತನ್ನ ಲೋಕದಲ್ಲಾಗಲಿ ಬಾಂಧವರು, ಪಿತೃಗಳು, ಮಿತ್ರರು ಇತರರೊಡನೆ ಸಮಸ್ತ ರತ್ನಭೂಷಿತನಾಗಿ ದೇವ ದುರ್ಲಭವಾದ ಸಮಸ್ತ ಕಾಮಗಳನ್ನು ಅನುಭವಿಸುತ್ತಾ ಅನಂತರ ಧನ ಧಾನ್ಯಗಳಿಂದಲೂ ಸುವರ್ಣ ರತ್ನಗಳಿಂದಲೂ ಸತ್ಸ್ವಭಾವ ವಿದ್ಯೆಗಳಿಂದಲೂ ತುಂಬಿರುವ ಒಳ್ಳೆಯ ವಂಶದಲ್ಲಿ ಜನಿಸಿ ಪುತ್ರ ಪೌತ್ರರೊಡನೆ ವಿಪುಲ ಸುಖಗಳನ್ನು ಅನುಭವಿಸಿ ರಾಶಿಯಲ್ಲಿ ಉತ್ತರ ದಿಕ್ಕಿಗೆ ಹರಿಯುವ ಗಂಗೆಯನ್ನು ಹೊಂದಿ ಹಿಂದಿನ ಜನ್ಮದ ಸಂಸ್ಕಾರದಿಂದ ವಿಶ್ವೇಶ್ವರನನ್ನು ಆರಾಧಿಸಿ ಕಾಲಾಂತರದಲ್ಲಿ ಮೃತನಾಗಿ ಬ್ರಹ್ಮನಾಗುವನು. ಇನ್ನು ಭಾಗೀರಥಿಯ ದಡದಲ್ಲಿ 120 ಹಸ್ತ ಪ್ರಮಾಣದ ಭೂಮಿಯನ್ನು ಭಕ್ತಿಯಿಂದ ದಾನ ಮಾಡುವವನಿಗೆ ಉಂಟಾಗುವ ಫಲವನ್ನು ಕೇಳು. ಅವನು ಆ ಭೂಮಿಯ ತ್ರಸರೇಣುಗಳಷ್ಟು ಸಂಖ್ಯೆಯ ಯುಗಗಳ ಕಾಲ ಇಂದ್ರ ಚಂದ್ರ ಲೋಕಗಳಲ್ಲಿ ಮನಸ್ಸಿಗಿಷ್ಟವಾದ ಭೋಗಗಳನ್ನು ಅನುಭವಿಸಿ ಸಪ್ತ ದ್ವೀಪವತಿಯಾದ ಆ ಪೃಥಿವಿಗೆ ಅತಿ ಧರ್ಮಿಷ್ಠನಾದ ಚಕ್ರವರ್ತಿಯಾಗಿ ನರಕವಾಸಿಗಳಾದ ಪಿತೃಗಳನ್ನೆಲ್ಲ ಸ್ವರ್ಗಕ್ಕೇರಿಸುವನು. ಅಲ್ಲದೆ ಅತಿಶಯ ಕಾಂತಿಯುಳ್ಳವನಾಗಿ ಸ್ವರ್ಗವಾಸಿಗಳಾದ ಪಿತೃಗಳನ್ನೆಲ್ಲ ಮುಕ್ತರನ್ನಾಗಿಸಿ ಪಂಚಭೂತ ಸಂಬಂಧವಾದ ಅವಿದ್ಯೆಯನ್ನು ಜ್ಞಾನವೆಂಬ ಕತ್ತಿಯಿಂದ ಕತ್ತರಿಸಿ ಮಹಾವಿರಕ್ತನಾಗಿ ಅವನು ಉತ್ತಮ ಯೋಗವನ್ನು ಆಶ್ರಯಿಸಿ ಪರಬ್ರಹ್ಮವನ್ನು ಸೇರುವನು. ಹರಿಯೇ, ಭಾಗೀರಥಿಯ ದಡದಲ್ಲಿ ಬ್ರಾಹ್ಮಣನಿಗೆ ಸುವರ್ಣ ಪರಿಮಾಣದ ಚಿನ್ನವನ್ನು ದಾನ ಮಾಡುವವನು ಸರ್ವತ್ರ ಸಂಚರಿಸುವ ಚಿನ್ನದಿಂದಲೂ ರತ್ನದಿಂದಲೂ ಕೆತ್ತಿದ ಶುಭ ವಿಮಾನದಲ್ಲಿ ಕುಳಿತು ಸರ್ವೈಶ್ವರ್ಯದಿಂದ ಕೂಡಿ ಸಮಸ್ತ ಲೋಕಗಳಲ್ಲಿಯೂ ಪೂಜಿತನಾಗಿ ಸಮಸ್ತ ಬ್ರಹ್ಮಾಂಡದೊಳಗಿರುವ ದೇಶಗಳಲ್ಲಿ ಮನೋಹರವಾದ ಭೋಗಗಳನ್ನು ಅನುಭವಿಸುತ್ತಾ ಪ್ರಳಯ ಕಾಲದವರೆಗೂ ಸಮಸ್ತ ಜನರಿಂದಲೂ ಪೂಜಿತನಾಗುವನು. ಅನಂತರ ಜಂಬೂ ದ್ವೀಪದಲ್ಲಿ ಪ್ರತಾಪಶಾಲೆಯಾದ ಚಕ್ರವರ್ತಿಯಾಗಿ ಅವಿಮುಕ್ತ ಕ್ಷೇತ್ರವನ್ನು ಹೊಂದಿ ಮೋಕ್ಷವನ್ನು ಪಡೆಯುವನು. ಜನ್ಮ ನಕ್ಷತ್ರದಲ್ಲಿ ಭಕ್ತಿಯಿಂದ ಗಂಗೆಯಲ್ಲಿ ಮಿಂದವನು ಹುಟ್ಟಿದ ಮೊದಲ್ಗೊಂಡು ಸಂಚಿತವಾದ ಪಾಪ ಸಮೂಹದಿಂದ ಕೂಡಲೇ ಮುಕ್ತನಾಗುವನು. ವೈಶಾಖ ಕಾರ್ತೀಕ ಮಾಸಗಳಲ್ಲಿ ಗಂಗಾ ಸ್ನಾನವು ದುರ್ಲಭವಾದುದು. ಅಮಾವಾಸ್ಯೆಯ ದಿನ 100ರಷ್ಟು, ಸಂಕ್ರಾಂತಿಯ ದಿವಸ 1000ದಷ್ಟು ಹೆಚ್ಚು ಪುಣ್ಯವು ದೊರೆಯುವುದು. ಚಂದ್ರ ಸೂರ್ಯಗ್ರಹಣಗಳ ಕಾಲದಲ್ಲಿ 1,00,000ದಷ್ಟು, ವ್ಯತಿಪಾತದಲ್ಲಿ ಅನಂತವು, ಯುಗಾದಿಯಲ್ಲಿ 10,000ದಷ್ಟು, ಉತ್ತರ ದಕ್ಷಿಣಾಯನ ಪುಣ್ಯ ಕಾಲಗಳಲ್ಲಿ ನಿಯತದಷ್ಟು ಪುಣ್ಯವು ದೊರೆಯುವುದು. ಸೋಮವಾರ ಚಂದ್ರಗ್ರಹಣ, ಭಾನುವಾರ ಸೂರ್ಯಗ್ರಹಣಗಳು ಸಂಭವಿಸಿದರೆ ಆ ದಿನಗಳು ಚೂಡಾಮಣಿ ಪರ್ವದಿನಗಳೆನಿಸುತ್ತವೆ. ಆ ದಿನಗಳಲ್ಲಿ ಗಂಗಾ ನದಿಯಲ್ಲಿ ಮಿಂದರೆ ಮಿತಿಯಿಲ್ಲದ ಪುಣ್ಯವು ಲಭಿಸುವುದು. ವಿಷ್ಣುವೆ, ಈ ಭಾಗೀರಥಿ ತೀರದಲ್ಲಿ ಚೂಡಾಮಣಿ ಯೋಗದಲ್ಲಿ ಮಾಡಿದ ಸ್ನಾನ, ದಾನ, ಜಪ, ಹೋಮ ಮೊದಲಾದವುಗಳು ಅಕ್ಷಯವಾಗುವವು. ಬ್ರಹ್ಮ ಹತ್ಯೆಯನ್ನು ಮಾಡಿದ್ದರೂ ಶ್ರದ್ಧೆಯಿಂದ ಗಂಗೆಯಲ್ಲಿ ವಿಧಿಯಂತೆ ಮಿಂದರೆ ಮಾನವನು ಶುದ್ಧನಾಗುವನು. ಇತರ ಪಾತಕಿಗಳ ವಿಷಯದಲ್ಲಿ ಏನು ಹೇಳತಕ್ಕದ್ದು? ಗಂಗೆಯ ದಡದಲ್ಲಿ ಮಡಿದ ಕ್ರಿಮಿ, ಕೀಟ, ಪತಂಗಾದಿಗಳು, ದಡದಲ್ಲಿ ಬಿದ್ದ ವೃಕ್ಷಗಳು ಉತ್ತಮ ಗತಿಯನ್ನು ಪಡೆಯುತ್ತವೆ. ಗಂಡಸಾಗಲಿ ಹೆಂಗಸಾಗಲಿ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷ ದಶಮಿ ಹಸ್ತ ನಕ್ಷತ್ರದಲ್ಲಿ ರಾತ್ರಿ ಜಾಗರಣೆಗೈದು ಗಂಗಾ ತೀರದಲ್ಲಿ 10 ಸಂಖ್ಯೆಯ ಹೂವು, ಗಂಧ, ನೈವೇದ್ಯ, ಫಲ, ದೀಪ, ಧೂಪ, ದಶಾಂಗ ಇವುಗಳಿಂದ ಗಂಗೆಯನ್ನು ಶ್ರದ್ಧೆಯಿಂದ 10 ಸಾರಿ ಪೂಜಿಸಬೇಕು. ಗಂಗೆಯ ನೀರಿನಲ್ಲಿ ಆಜ್ಯ ಸಹಿತವಾದ ಎಳ್ಳಿನ ಬೊಗಸೆಗಳನ್ನು, ಬೆಲ್ಲ, ಸತ್ತುವಿನಿಂದಾದ ಪಿಂಡಗಳನ್ನು 10 ಮಂತ್ರಗಳಿಂದ ಎಸೆಯಬೇಕು. ಗಂಗೆಯ ಪೂಜೆ, ದಾನ, ಜಪ, ಹೋಮಗಳಲ್ಲಿ ಓಂಕಾರ ಪೂರ್ವಕವೋ ಸ್ವಾಹಾಂತವೋ ಆದ ನಮಃ ಶಿವಾಯೈ, ನಾರಾಯಣ್ಯೈ, ದಶಹರಾಯೈ,
ಗಂಗಾಯೈ ಎಂಬ ಮಂತ್ರವು ವಿಹಿತವಾಗಿರುವುದು. ಚಿನ್ನದಿಂದಾಗಲಿ ಬೆಳ್ಳಿಯಿಂದಾಗಲಿ ಗಂಗೆಯ ಮೂರ್ತಿಯನ್ನು ರಚಿಸಿ ವಸ್ತ್ರವನ್ನು ಹೊದಿಸಿರುವ ಪೂರ್ಣ ಕಲಶದ ಮೇಲೆ ಸ್ಥಾಪಿಸಿ ಪಂಚಾಮೃತಾಭಿಷೇಕ ಮಾಡಿ ಚತುರ್ಭುಜಳು ತ್ರಿನೇತ್ರಳು ನದಿ ನದಗಳಿಂದ ಸೇವಿತಳು ಲಾವಣ್ಯಾಮೃತದಿಂದ ವಿರಾಜಿಸುವ ಶರೀರವುಳ್ಳವಳು ಪೂರ್ಣ ಕುಂಭ ಬೆಳುದಾವರೆ ವರದ ಅಭಯ ಹಸ್ತಗಳುಳ್ಳವಳು ಸೌಮ್ಯಳು 10,000 ಚಂದ್ರರಿಗೆ ಸಮವಾದ ಕಾಂತಿಯುಳ್ಳವಳು ಚಾಮರ ಬೀಜಿತಳು ಶ್ವೇತ ಛತ್ರದಿಂದ ಶೋಭಿತಳು ಅಮೃತದಿಂದ ಒದ್ದೆಯಾದ ನೆಲವುಳ್ಳವಳು ದಿವ್ಯ ಗಂಧಾನುಲಿಪ್ತಳು ತ್ರಿಭುವನ ಪೂಜಿತ ಪಾದಳು ದೇವರ್ಷಿಗಳಿಂದ ಸಂಸ್ತುತಳು ಆದ ಗಂಗೆಯನ್ನು ಧ್ಯಾನಿಸಿ ಆಕೆಯ ಪ್ರತಿಮೆಯ ಮೇಲ್ಭಾಗದಲ್ಲಿ ನನ್ನನ್ನು ನಿನ್ನನ್ನು ಬ್ರಹ್ಮ ರವಿ ಹಿಮಾಲಯ ಭಗೀರಥ ಇವರನ್ನು ಧೂಪ ದೀಪಾದಿಗಳಿಂದ ಪೂಜಿಸಿ 10 ಜನ ಬ್ರಾಹ್ಮಣರಿಗೆ ಒಬ್ಬೊಬ್ಬರಿಗೂ ಗಂಧಾಕ್ಷತ ಸಹಿತವಾಗಿ 10 ಸೇರು ಎಳ್ಳನ್ನು ಆದರದಿಂದ ದಾನ ಮಾಡಬೇಕು. ಫಲ ಕುಡವ ಪ್ರಸ್ಥ ಆಢಕ ದ್ರೋಣ ಇವು ಧಾನ್ಯದ ಅಳತೆಯ ಪಾತ್ರೆಗಳು. ಕ್ರಮವಾಗಿ ಇವು 4ರಷ್ಟು ಹೆಚ್ಚಿದರೆ ತಮ್ಮ ಮುಂದಿನ ಅಳತೆಯ ಪಾತ್ರೆಗಳಾಗುವವು. ವ್ರತಧಾರಿಯು ಮೀನು ಆಮೆ ಕಪ್ಪೆ ಮೊಸಳೆಗಳೆಂಬ ಜಲಜಂತುಗಳನ್ನು ಹಂಸ ಕಾರಂಡವ ಕೊಕ್ಕರೆ ಚಕ್ರವಾಕ ಟಿಟ್ಟಿಭ ಸಾರಸ ಪಕ್ಷಿಗಳನ್ನು ಶಕ್ತಿಯನುಸಾರ ಚಿನ್ನ ಬೆಳ್ಳಿ ತಾಮ್ರಗಳ ಪಾತ್ರೆಗಳ ಮೇಲೆ ಗಂಧದಿಂದ ನಿರ್ಮಿಸಿ ಗಂಧ ಪುಷ್ಪಗಳಿಂದ ಪೂಜಿಸಿ ಗಂಗೆಯಲ್ಲಿ ಹಾಕಬೇಕು. ಉಪವಾಸವಿದ್ದು ವಿತ್ತಶಾಠ್ಯವಿಲ್ಲದೆ ವಿಧಿಯಂತೆ ಹೀಗೆ ಮಾಡಿದವನು ಭಕ್ತಾಪಹಾರ ವಿಧಿ ಬಾಹ್ಯವಾದ ಹಿಂಸೆ ಪರಪತ್ನಿ ಗಮನಗಳೆಂಬ ತ್ರಿವಿಧ ಕಾಯಿಕ ಪಾಪಗಳು ಕಾಠಿಣ್ಯ ಸುಳ್ಳು ಚಾಡಿ ಹೇಳುವುದು ಅಸಂಬದ್ಧ ಪ್ರಲಾಪಗಳೆಂಬ 4 ಬಗೆಯ ವಾಚಕ ಪಾಪಗಳು ಪರದ್ರವ್ಯ ಚಿಂತೆ ಮನಸ್ಸಿನಲ್ಲಿ ಅನಿಷ್ಟ ಚಿಂತೆ ಸುಳ್ಳಿನಲ್ಲಿ ಅಭಿನಿವೇಶ ಎಂಬ 3 ವಿಧ ಮಾನಸಿಕ ಪಾಪಗಳು ಹೀಗೆ 10 ಜನ್ಮಗಳಲ್ಲೆಸಗಿದ 10 ಬಗೆಯ ಪಾಪಗಳಿಂದ ನಿಶ್ಚಯವಾಗಿಯೂ ಮುಕ್ತನಾಗುವನು. ಅಲ್ಲದೆ ಹಿಂದಿನ ಮತ್ತು ಮುಂದಿನ 10 ಮಂದಿ ಪಿತೃಗಳನ್ನು ಉದ್ಧರಿಸುವನು. ಈ ಮುಂದಿನ ಸ್ತೋತ್ರವನ್ನು ಗಂಗೆಯ ಮುಂದೆ ಶ್ರದ್ಧೆಯಿಂದ ಜಪಿಸಬೇಕು. ಭವಾನಿ ರೂಪಳು ಮಂಗಳವನ್ನೀಯುವವಳು ವಿಷ್ಣು ರೂಪಿಣಿಯು ಬ್ರಹ್ಮಮೂರ್ತಿಯೂ ಆದ ಓ ಗಂಗೆಯೇ ನಿನಗೆ ನಮಸ್ಕಾರವು. ರುದ್ರ ರೂಪಿಣಿಯು ಸಕಲ ದೇವತಾ ಸ್ವರೂಪಿಣಿಯು ಔಷಧ ರೂಪಿಣಿಯು ಆದ ನಿನಗೆ ನಮಸ್ಕಾರವು. ಸಮಸ್ತ ಜನರ ಸಕಲ ರೋಗಗಳಿಗೂ ವೈದ್ಯ ರೂಪಳು ಸ್ಥಾವರ ಜಂಗಮಗಳ ವಿಷಹಾರಿಣಿಯು ಆದ ನಿನಗೆ ವಂದನೆಯು. ಸಂಸಾರವೆಂಬ ವಿಷವನ್ನು ನಾಶಗೊಳಿಸುವವಳು ಜೀವನದಾತ್ರಿಯು ತಾಪತ್ರೆಯ ನಿವಾರಕಳು ಪ್ರಾಣೇಶ್ವರಿಯೂ ಆದ ಓ ಗಂಗೆಯೇ ನಿನಗೆ ವಂದನೆಯು. ಮನಸ್ಸಿಗೆ ಶಾಂತಿಯನ್ನೀಯುವವಳು ಶುದ್ಧ ಶರೀರಳು ಸಕಲ ಶುದ್ಧಿಯನ್ನು ಉಂಟು ಮಾಡುವವಳು ಪಾಪನಾಶಕ ಶರೀರಳು ಆದ ಎಲೋ ಗಂಗಾದೇವಿಯೇ ನಿನಗೆ ನಮಸ್ಕಾರವು. ಭಕ್ತಿ ಮುಕ್ತಿಗಳನ್ನು ಕೊಡುವವಳು ಮಂಗಳದಾಯನಿಯು ಭೋಗೋಪಭೋಗಗಳನ್ನು ಈಯುವವಳು ಭೋಗವತಿಯು ಆದ ನಿನಗೆ ನಮಸ್ಕಾರವು. ಸ್ವರ್ಗವನ್ನು ನೀಡುವವಳು 3 ಲೋಕಗಳಿಗೆ ಅಲಂಕಾರ ಭೂತಳು ತ್ರಿಮಾರ್ಗಗಾಮಿನಿಯೂ ಆದ ಗಂಗೆಯೇ ನಿನಗೆ ವಂದನೆಯು. ಶಂಕರನ ಜಟಾಜೂಟ ವಿಷ್ಣುಪಾದ ಮತ್ತು ವಾರಾಣಸಿ ಎಂಬ 3 ಶುದ್ಧ ಸ್ಥಾನಗಳಲ್ಲಿ ಇರುವವಳು ಸಹನೆಯುಳ್ಳವಳು ದಕ್ಷಿಣಾಗ್ನ್ಯಾದಿ 3 ಅಗ್ನಿಗಳಲ್ಲಿ ನೆಲೆಸಿರುವವಳು ತೇಜಸ್ವಿನಿಯು ಆದ ನಿನಗೆ ನಮಸ್ಕಾರವು. ಅಲಕನಂದನೆಯು ಶಿವಲಿಂಗಗಳನ್ನು ಧರಿಸಿದವಳು ಅಮೃತ ಪ್ರವಾಹವುಳ್ಳವಳು ಪ್ರಪಂಚದಲ್ಲಿ ಮುಖ್ಯಳು ದೇವತರಾಜನ ಮಗಳು ಆದ ನಿನಗೆ ಪ್ರಣಾಮವು. ಪರಿಪೂರ್ಣಳು ಲೋಕಮಾತೆಯು ಸಮಸ್ತ ಪ್ರಾಣಿಗಳಿಗೆ ಹಿತಳು ನಂದಿನಿ ಧೇನು ರೂಪಳು ಆದ ನಿನಗೆ ನಮಸ್ಕಾರವು. ಭೂಮಿ ರೂಪಳು ಮಂಗಳಕರವಾದ ನೀರುಳ್ಳವಳು ಸದ್ಧರ್ಮ ರೂಪಳು ಅನೇಕ ಪರಾಪರ ಜೀವಗಳಿಂದ ಸಹಿತಳು ಓಂಕಾರ ರೂಪಳು ಆದ ನಿನಗೆ ನಮಸ್ಕಾರವು. 24 ತತ್ವರೂಪವಾದ ಬಲೆಯನ್ನು ಕತ್ತರಿಸುವವಳು ಅಭಿನ್ನಳು ಶಾಂತಳು ಶ್ರೇಷ್ಠಳು ವರವನ್ನು ಕೊಡುವವಳು ಆದ ನಿನಗೆ ನಮಸ್ಕಾರವು. ಉಗ್ರ ರೂಪಳು ಸುಖವನ್ನು ಅನುಭವಿಸುವವಳು ಪ್ರಾಣಿಗಳನ್ನು ಬದುಕಿಸುವವಳು ಬ್ರಾಹ್ಮಣ ಭಕ್ತಳು ಮೋಕ್ಷವನ್ನೀಯುವವಳು ಪಾಪ ನಿವಾರಕಳು ಆದ ನಿನಗೆ ನಮಸ್ಕಾರವು. ನಮಸ್ಕರಿಸಿದ ಭಕ್ತರ ದುಃಖವನ್ನು ನಿವಾರಿಸುವವಳು ಜಗನ್ಮಾತೆಯು ಸಮಸ್ತ ಆಪತ್ತುಗಳನ್ನು ಪರಿಹರಿಸುವವಳು ಮಂಗಳಕರಳು ಆದ ನಿನಗೆ ನಮಸ್ಕಾರವು. ಮೊರೆಹೊಕ್ಕವರು ದೀನರು ದುಃಖಿತರು ಇವರನ್ನು ರಕ್ಷಿಸುವುದರಲ್ಲಿ ನಿರತಳಾಗಿ ಸಮಸ್ತ ಜನರ ದುಃಖವನ್ನು ಪರಿಹರಿಸುವವಳು ನಾರಾಯಣನ ಶಕ್ತಿರೂಪಳು ಆದ ಓ ಗಂಗೆಯೇ ನಿನಗೆ ವಂದನೆಯು. ಅವಿದ್ಯಾರಹಿತಳು ದುರ್ಗಾಸುರ ನಾಶಕಳು ಚತುರಳು ಸರ್ವೋತ್ತಮಳು ಮೋಕ್ಷದಾಯಿನಿಯು ಆದ ನಿನಗೆ ನಮಸ್ಕಾರವು. ಗಂಗೆಯೇ ನೀನು ನನ್ನ ಮುಂದೆಯೂ ಹಿಂದೆಯೂ 2 ಪಾರ್ಶ್ವಗಳಲ್ಲಿಯೂ ಇರು. ನಿನ್ನಲ್ಲಿ ನನ್ನ ಮನವು ಸ್ಥಿರಗೊಳ್ಳಲಿ. ಗಂಗೆಯೇ ನೀನು ಆದಿ ಮಧ್ಯ ಅಂತ್ಯಗಳಲ್ಲಿ ಇರುವವಳು. ನೀನೇ ಮೂಲ ಪ್ರಕೃತಿಯು ಪುರುಷೋತ್ತಮನು ಶಿವನು ಶಿವಶಕ್ತಿಯೂ ಆಗಿರುವೆ. ಈ ಸ್ತೋತ್ರವನ್ನು ಶ್ರದ್ಧೆಯಿಂದ ಕೇಳುವವನು ಹೇಳುವವನು
ಕಾಯಿಕ ವಾಚಿಕ ಮಾನಸಿಕ ರೂಪವಾದ 10 ಬಗೆಯ ಪಾಪಗಳಿಂದ ಮುಕ್ತನಾಗುವನು. ರೋಗಿಯು ರೋಗದಿಂದಲೂ, ಆಪತ್ತನ್ನು ಹೊಂದಿದವನು ಆಪತ್ತಿನಿಂದಲೂ, ಬದ್ಧನಾದವನು ಬಂಧನದಿಂದಲೂ, ಭಯಗ್ರಸ್ತನು ಭಯದಿಂದಲೂ ಮುಕ್ತನಾಗುವನು. ಇಷ್ಟೇ ಅಲ್ಲದೆ ಅವನು ಸಕಲೇಷ್ಟಾರ್ಥಗಳನ್ನು ಹೊಂದುವನು. ಮಡಿದ ತರುವಾಯ ದಿವ್ಯ ವಿಮಾನವನ್ನೇರಿ ದಿವ್ಯ ಸ್ತ್ರೀಯರಿಂದ ಗಾಳಿ ಬೀಸಿಸಿಕೊಳ್ಳುತ್ತಾ ಸ್ವರ್ಗಕ್ಕೆ ತೆರಳುವನು. ಬರೆಯಲ್ಪಟ್ಟ ಈ ಸ್ತೋತ್ರ ಪುಸ್ತಕವು ಯಾವನ ಮನೆಯಲ್ಲಿ ಇರುವುದೋ ಅವನಿಗೆ ಅಗ್ನಿ, ಕಳ್ಳ ಮತ್ತು ಸರ್ಪಗಳ ಭಯವಿರುವುದಿಲ್ಲ. ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷ ದಶಮಿ ಬುಧವಾರದ ದಿನವು ಹಸ್ತ ನಕ್ಷತ್ರದಿಂದ ಸಹಿತವಾದರೆ ಆ ದಿನವು ತ್ರಿವಿಧ ಪಾಪಗಳನ್ನು ನಿವಾರಿಸುವುದು. ಆ ದಿನ ಬಡವನಾಗಲಿ ಅಸಮರ್ಥನಾಗಲಿ ಗಂಗಾ ಜಲದಲ್ಲಿ ನಿಂತು ಹಿಂದೆ ಹೇಳಿದ ಕ್ರಮದಿಂದ ಗಂಗೆಯನ್ನು ಪೂಜಿಸಿ ಈ ಸ್ತೋತ್ರವನ್ನು ಪಠಿಸಿದರೆ ಹಿಂದೆ ಹೇಳಿದ ಫಲವನ್ನೆಲ್ಲ ಪಡೆಯುವನು. ಗೌರಿ ಗಂಗೆಗಳಿಗೆ ಭೇದವಿಲ್ಲದಿರುವುದರಿಂದ ಗೌರಿ ಪೂಜಾ ವಿಧಿಯೇ ಗಂಗಾ ಪೂಜೆಗೆ ವಿಹಿತವಾಗಿರುವುದು. ಅಯ್ಯ ವಿಷ್ಣುವೆ, ನಾನು ಹೇಗೋ ನೀನು ಹಾಗೆಯೇ, ಪಾರ್ವತಿಯು ನಿನ್ನ ಹಾಗೆಯೇ, ಗಂಗೆಯು ಪಾರ್ವತಿಯಂತೆಯೇ. ಆದುದರಿಂದ ಈ 4 ರೂಪಗಳಿಗೂ ಭೇದವಿಲ್ಲ. ವಿಷ್ಣು ರುದ್ರರಿಗೂ, ಲಕ್ಷ್ಮೀ ಪಾರ್ವತಿಯರಿಗೂ, ಗಂಗಾ ಗೌರಿಯರಿಗೂ ಭೇದವನ್ನು ಹೇಳುವವನು ಮೂಢನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಗಂಗಾ ಮಹಿಮಾನುವರ್ಣನ ಪೂರ್ವಕ ದಶಹರಾ ಸ್ತೋತ್ರ ಕಥನವೆಂಬ 27ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.